ಕಾರಣದಿಂದ ಇವತ್ತು ಹೋರಾಟಕ್ಕೆ ಬಂದಿದ್ವಿ. ಆದರೆ ಸರ್ಕಾರ ಮೊಂಡುತನದ ಧೋರಣೆ. ಯಾಕಂದರೆ ಯಾವ ರೀತಿಯ ಮೊಂಡುತನದ ಧೋರಣೆ ಅಂದ್ರೆಗಿನ ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವ್ರನ್ನ ಪುನಃ ಮಂತ್ರಿಗಳಾಗಿ ಮಾಡ್ತಾರ, ಯಾರು ಈ ಸಮುದಾಯದ ಹಣ ತಿಂತಾರೋ ಅವ್ರನ್ನ ಮಂತ್ರಿಗಳಾಗಿ ಮಾಡ್ತಾರ, ಈ ಸಮುದಾಯದ ಮಕ್ಕಳ ಭವಿಷ್ಯನ ಕಸ್ಕೊಂಡಂತರನ್ನ ಇವತ್ತು ಸಮುದಾಯದ ಮಂತ್ರಿಗಳಾಗಿ ಮಾಡ್ತಾರ. ಆದರೆ ಈ ಸಂಪ್ರದಾಯ ಎಲ್ಲಿಂದ ಬಂತು? ಈ ಸಂಪ್ರದಾಯ ಅನ್ನಂಥದ್ದು ಇವತ್ತಿನ ಕಾಲದಿಂದ ಬಂದಿಲ್ಲ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ. ಮೊದಲನೇ ಭ್ರಷ್ಟಾಚಾರ ಮಾಡಿರೋಂಥದ್ದು ಕಾಂಗ್ರೆಸ್ ಪಾರ್ಟಿ. ಜವಾಹರ್ಲಾಲ್ ನೆಹರು ಅವರು ಭ್ರಷ್ಟಾಚಾರ ಪ್ರಾರಂಭ ಮಾಡ್ತಾರೆ. ಆ ಭ್ರಷ್ಟಾಚಾರ ಅವತ್ತು ಜವಾಹರ್ಲಾಲ್ ನೆಹರು ಅವರು ಪ್ರಾರಂಭ ಮಾಡಿದಂಥ ಭ್ರಷ್ಟಾಚಾರ ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ತನಕ ಕೂಡ ತಲುಪ್ತಾ ಇದೆ. ಅವತ್ತಿನಿಂದ ಇವತ್ತಿನ ತನಕ ಭ್ರಷ್ಟಾಚಾರ ಮಾಡಿ ನೋಡಿ. ಈ ಕಾಂಗ್ರೆಸ್ ಪಾರ್ಟಿ ವೇಗ ಹೆಂಗಿತ್ತು, ಯಾವ ರೀತಿಯಲ್ಲಿ ವಿಮಾನ ಓಡಾಡ್ತನೋ ವಿಮಾನ ಆ ಸ್ಪೀಡಲ್ಲಿತ್ತು. ಇವತ್ತಿನ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಿದೆ, ಎತ್ತಿನ ಗಾಡಿನ ವೇಗದಲ್ಲಿ ಹೋಗ್ತಾ ಇದೆ. ಅವತ್ತು ವಿಮಾನ ಇತ್ತು, ಇವತ್ತು ಎತ್ತಿನ ಗಾಡಿ ವೇಗದಲ್ಲಿ ಹೋಗ್ತಾ ಇದೆ. ಅಂದರೆ ಈ ದೇಶದ ಜನರು ಇವತ್ತು ಭ್ರಷ್ಟಾಚಾರ ಆಗಬಾರ್ದು, ಭ್ರಷ್ಟಾಚಾರ ಮುಕ್ತ ಆಗಬೇಕನ್ನಂಥ ಕಾರಣದಿಂದ ಪ್ರಧಾನಮಂತ್ರಿಗೆ ಇವತ್ತು ದೇಶದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ನಮ್ಮ ಪಾರ್ಟಿ ಏನಿದೆನೋ ಭ್ರಷ್ಟಾಚಾರಿಗೆ ಅದು ಯಾವತ್ತೂ ಕೂಡ ಅವಕಾಶವನ್ನು ಮಾಡಿಕೊಡಲ್ಲ. ಭ್ರಷ್ಟಾಚಾರ ಮಾಡಿದಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ನಮ್ಮ ಸಮುದಾಯಕ್ಕೆ ಏನು ಹಣವನ್ನು ಕಟ್ಟಬೇಕಾಯ್ತು, ತಿರುಗಿ ಕಟ್ಟಬೇಕಾಯ್ತು, ಅದು ವಾಪಸ್ ಕಟ್ಟಬೇಕು. ನಮಗೆ ಮೀಸಲಾತಿಯನ್ನು ಕೊಡಬೇಕು. ನಮ್ಮ ಭವಿಷ್ಯದ ಮಕ್ಕಳಿಗೆ ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಶಕ್ತಿಯನ್ನು ಕೊಡುವಂಥ ಕೆಲಸ ಆಗಬೇಕು. 2 ಬಾರಿ ದೆಹಲಿಗೆ ಹೋಗಿದ್ದಾರೆ ಸರ್, ಅನುಮತಿ ಇಲ್ಲ. ಅವ್ರಿಗೆ ಕಾನೂನುಗಳ ಬಗ್ಗೆ ಗೌರವ ಇದ್ದಿದ್ರಿಗಿನ ಕಾನೂನು ಬಗ್ಗೆ ಗೌರವ ಇದ್ದಿದ್ರಿಗಿನ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಭ್ರಷ್ಟಾಚಾರಿಗಳಿಗೇನೆ ಸಪೋರ್ಟ್ ಮಾಡೋದು. ಯಾವತ್ತೂ ಕೂಡ ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಯಾರು ಕಪ್ಪು ಕಾಣಿಕೆಯನ್ನು ಕೊಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ಕೊತಾ ಬರ್ತಾ ಇರೋಂಥದ್ದು. ಹಂಗಾಗಿ ನೋಡ್ರಿ, ನಾನು ಬ್ಲ್ಯಾಕ್ ಮೇಲ್ ಮಾಡಿದಾರನೋ ಮಾಡಿಲ್ಲನೋ ನಮಗೆ ಗೊತ್ತಿಲ್ಲ. ನಾವು ಇವತ್ತು ನಮ್ಮ ಹೋರಾಟ ಏನಿದೆನೋ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವರು ಏನು ಪರ್ಮಿಷನ್ ಇದ್ದೋಗಿದಾರಪ್ಪ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಇವತ್ತು ಭ್ರಷ್ಟಾಚಾರ ಮಾಡಿದಂಥವ್ರು ಇವತ್ತು ಪುನಃ ಮಂತ್ರಿಗಳು ಆಗ್ತಾರೆ ಅಂದ್ರೆಗಿನ ಈ ಸಂಪ್ರದಾಯ ಬೇಕಿತ್ತ ಅನ್ನಂಥ ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಯಾರೇನಾಗಲಿ ಮುಂದಿನ ಪೀಳಿಗೆ ಮಕ್ಕಳ ಭವಿಷ್ಯದ ಪರಿಸ್ಥಿತಿ ಏನು? ಭವಿಷ್ಯದಲ್ಲಿದ್ದಂಥ ಮಕ್ಕಳು ಇವತ್ತು ಏನು ಅಂದ್ಕೊತ ಭ್ರಷ್ಟಾಚಾರ ಮಾಡಿದಂಥವ್ರು ನಮ್ಮ ಸಮುದಾಯದ ನೋಡ್ರಿ, ಯಾವುದೇ ವಿಚಾರಗಳನ್ನು ಇವತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡ್ತಾರೋ ಅದು ಅಥೆಂಟಿಕೇಟ್ ಆಗ್ತದೆ. ನೆನ್ಪಿಟ್ಕೊಳ್ರಿ, ಇದು ಯಾರ ಹಣ ಅಲ್ಲ, ಇದು ಸಾರ್ವಜನಿಕರ ಹಣ, ಸಮುದಾಯದ ಹಣ. ಏನಿವತ್ತು ಯಾರೋ ಏನೋ ಕೊಲೆಗಳು ಮಾಡ್ಕೊಂಡಂದ್ರೆ ಅದು ಕಾನೂನು ಏನಿದೆ ಅದನ್ನ ನೋಡ್ತಾರ. ಇನ್ನೊಬ್ರು ಯಾವನನ್ನು ಭ್ರಷ್ಟಾಚಾರ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಏನನ್ನ ಆಗಲಿ ಅಕ್ರಮ ಮಾಡಿದ್ರೆ ಅದು ಕಾನೂನು ನೋಡ್ತದೆ. ಇದು ಏನಿದೆ ನಮ್ಮ ಸೊತ್ತು ರೀ, ಜನರ ಸೊತ್ತು, ಜನರು ಕಟ್ಟಿರೋಂಥ ಟ್ಯಾಕ್ಸ್ ಹಣ ಇದು. ಇವತ್ತು ನಮ್ಮ ಭವಿಷ್ಯದಲ್ಲಿ ನಮ್ಮ SC ST ಮಕ್ಕಳ ಭವಿಷ್ಯದ ಹಣ. ಇವತ್ತು ಇವೆಲ್ಲಗಳು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಟೈಮಲ್ಲಿ ಏನಂತ ಪ್ರಮಾಣ ವಚನ ಮಾಡ್ತೀರಿ ನೀವು? ಕಾಯ ವಾಚ ಮನಸ್ಸಿನಿಂದ ನೀವು ಸಂವಿಧಾನಬದ್ಧವಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಇವತ್ತು ನಾಗೇಂದ್ರ ಅವ್ರನ್ನ ತಕ್ಷಣ ರಾಜೀನಾಮೆಯನ್ನು ಕೊಡಿಸ್ಬೇಕು. ನಾನು ವಿರೋಧ ಪಕ್ಷದ ನಾಯಕರಂತ ಅಶೋಕರನ್ನ ನಾನು ಕೇಳ್ಕೊತೀನಿ, ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಕೇಳ್ಕೊತೀನಿ, ಹೇಮಲತಾ ನಾಯ್ಕ ಅವ್ರನ್ನ ಕೇಳ್ಕೊತೀನಿ, ಜನಾರ್ದನ್ ರೆಡ್ಡಿ ಅವ್ರನ್ನ ಕೇಳ್ಕೊತೀನಿ, ನಮ್ಮ ಭಾಗದಲ್ಲಿದ್ದಂಥ ಎಲ್ಲ ಶಾಸಕರು ಕೇಳ್ಕೊತೀನಿ. ಸದನ ನಡೆಯಲಿಕ್ಕೆ ಬಿಡಬಾರ್ದು. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಮಾಡಲ್ಲನೋ ಅಲ್ಲಿ ತನಕ ಕೂಡ ಸದನ ನಡೆಯಕ್ಕೆ ಕೊಡಬಾರ್ದು ಅನ್ನೋಂಥ ವಿನಂತಿಯನ್ನು ಇಡೀ ರಾಜ್ಯದಲ್ಲಿದ್ದಂಥ ದಲಿತರ ಪರವಾಗಿ ನಾನು ಕೇಳ್ಕೊಂತೀನಿ. ನಮ್ಮ SC ST ಸಮುದಾಯಗಳ ಪರವಾಗಿ ಕೇಳ್ಕೊಂತೀನಿ. ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ನಾಗೇಂದ್ರ ಅವರು ಒಂದು ಕ್ಷಣ ಕೂಡ ಅವ್ರಿಗೇನೋ ಆತ್ಮಸಾಕ್ಷಿ ಇದ್ರಿಗಿನ ಒಂದು ಕ್ಷಣ ಕೂಡ ಮುಂದುವರಿಬಾರ್ದು. ನೋಡ್ರಿ, ಅವರು ಭ್ರಷ್ಟಾಚಾರಿಗಳ್ರಿ, ಅವರು ಭ್ರಷ್ಟರಿದಾರ್ರಿ. ಮುಂಚೆಗಿಂತ ಹೇಳ್ತಾ ಇದ್ದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ರಂದ್ರ ಜವಾಹರ್ಲಾಲ್ ನೆಹರು ಭ್ರಷ್ಟಾಚಾರ ಮಾಡಿದ್ರು, ಅದನ್ನ ಮುಂದುವರ್ಸ್ಕೊಂತ ಇವತ್ತು ಕೂಡ ಬರ್ತಾ ಇದಾರ. ಇವತ್ತಿನ ತನಕ ಕೂಡ ಮುಂದುವರ್ಸ್ಕೊಂತ ಬರ್ತಾ ಇದ್ದಾರೆ. ಭ್ರಷ್ಟಾಚಾರ ವಿಚಾರಕ್ಕೆ ಸರ, ಈಗ ಗೃಹಲಕ್ಷ್ಮಿ ಯೋಜನೆ ನೀವು ಕೂಡ ಬಹಳಷ್ಟು ಹೋರಾಟ ಮಾಡಿದ್ರಿ. ಈಗ ಕೊಪ್ಪಳದಲ್ಲೇ 7,500 ಮಂದಿಗೆ 10,000 ಅಕೌಂಟಿಗೆ ದುಡ್ಡು ಹೋಗಿದೆ, ಸುಮಾರು 2-3 ಕೋಟಿ ರೂಪಾಯಿ. ಅದರೊಳಗೆ 86 ಲಕ್ಷ ರಿಕವರಿ ಮಾಡಿದ್ದಾರೆ ಇವರು. ಅಂದ್ರೆ ಬರೀ ಕೊಪ್ಪಳ ನೋಡ್ರಿ, ಇವರು ಅಲಿಬಾಬಾ 40 ಚೋರು ಕಳ್ರಿದ್ದಂತೆ ಸರ್ಕಾರ. ಯಥಾ ರಾಜೋ ತಥಾ ಪ್ರಜಾ ಇದ್ದಂತೆ. ಹಂಗಾಗಿ ಎಲ್ಲಾ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡ್ತಾರ. ಮುಂದಕ್ಕೆ 28 ಸರ್ಕಾರ ಬರಲ್ಲ ಅಂತ ಗೊತ್ತಿದೆ. ಆದ್ರೆ ಇವಾಗ ಏನ್ ಮಾಡ್ಬೇಕು? ರೊಕ್ಕ ಮಾಡ್ಬೇಕಂದ್ರೆ ಕೇವಲ ಇವನೊಬ್ಬನೇ ಮಂತ್ರಿ. ಇವತ್ತು ನಾಗೇಂದ್ರ ಅವರೊಬ್ಬರೇ ಇಲ್ಲ, ಬಹಳಷ್ಟು ಮಂದಿ ಇದಾರ. ನಾನು ಯಾಕಂದ್ರೆ ಹೇಳ್ಬಾರ್ದಂತ ಹೇಳ್ತಾ ಇಲ್ಲ. ಸದನದಲ್ಲಿ ಏನೇನಾಗುತ್ತೆ ನೀವು ನೋಡ್ರಿ. ಎಲ್ಲ ಭ್ರಷ್ಟಾಚಾರ ಮಾಡಿದಂಥವ್ರು ಇವ್ರಿಗೆ ಅಥೆಂಟಿಕೇಟ್ ಇದ್ದಂತ ನಾನು ಮಾತಾಡ್ತಾ ಇದ್ದೀನಿ. ನಾಳೆ ಯಾರ್ಯಾರು ಮಂತ್ರಿಗಳು ಭ್ರಷ್ಟಾಚಾರ ಮಾಡಿ ಅವ್ರದೆಲ್ಲ ಕೂಡ ಬಂದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.